ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಮಾಯಾ ಎಂಬ ಬಹಳ ಸುಂದರವಾದ ಯುವತಿ ಮಸಾಜ್ ಪಾರ್ಲರ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳ ಸೌಂದರ್ಯ ಅದ್ಭುತವಾಗಿತ್ತು. ಸುಮಾರು 27 ವರ್ಷ ವಯಸ್ಸಿನವಳಾಗಿದ್ದ ಅವಳು ತನ್ನ ಆಕರ್ಷಕ ವ್ಯಕ್ತಿತ್ವದಿಂದ ಎಲ್ಲರ ಗಮನ ಸೆಳೆಯುತ್ತಿದ್ದಳು. ಮಸಾಜ್ ಪಾರ್ಲರ್ಗಳಲ್ಲಿ ಕಾನೂನುಬದ್ಧ ಮತ್ತು ಕೆಲವು ಅನಿವಾರ್ಯ ಚಟುವಟಿಕೆಗಳು ನಡೆಯುತ್ತವೆ ಎಂದು ನಿಮಗೆ ತಿಳಿದಿದೆ. ಗ್ರಾಹಕರು ತಮ್ಮ ಬೇಡಿಕೆಗಳನ್ನು ಪೂರೈಸಿಕೊಳ್ಳಲು ಹೆಚ್ಚಿನ ಹಣ ನೀಡುತ್ತಿದ್ದರು. ಆದ್ದರಿಂದ ಹುಡುಗಿಯರು ಹೆಚ್ಚಿನ ಹಣದ ಆಸೆಯಲ್ಲಿ ಅಲ್ಲಿ ಕೆಲಸ ಮಾಡುತ್ತಿದ್ದರು. ಅಂತಹವರಲ್ಲಿ ಮಾಯಾ ಕೂಡ ಒಬ್ಬಳಾಗಿದ್ದಳು. ಒಂದು ದಿನ ವಿದೇಶಿ ಪ್ರವಾಸಿ ಲಿಯೋ ಪಾರ್ಲರ್ಗೆ ಬಂದನು. ಅವನು ತುಂಬಾ ದಣಿದಿದ್ದರಿಂದ ವಿಶ್ರಾಂತಿಗಾಗಿ ಮಸಾಜ್ ಪಡೆಯಲು ನಿರ್ಧರಿಸಿದನು. ಮಾಯಾ ಅವನಿಗೆ ಮಸಾಜ್ ಮಾಡಲು ಒಪ್ಪಿಕೊಂಡಳು. ಅವಳ ಮೃದುವಾದ ಸ್ಪರ್ಶವು ಲಿಯೋನ ದೇಹದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿತು. ಅವನಿಗೆ ವಿಚಿತ್ರವಾದ ಅನುಭವವಾಯಿತು. ಮಾಯಾ ಕೂಡ ಲಿಯೋನ ಬಲಿಷ್ಠ ದೇಹವನ್ನು ಕಂಡು ಆಶ್ಚರ್ಯಚಕಿತಳಾದಳು. ಇಂತಹ ದೃಶ್ಯಗಳನ್ನು ಅವಳು ಕೇವಲ ಚಲನಚಿತ್ರಗಳಲ್ಲಿ ಮಾತ್ರ ನೋಡಿದ್ದಳು. ಮಾಯಾ ಮೆಲ್ಲಗೆ, ಸರ್, ನಿಮಗೆ ಬೇರೆ ಯಾವುದಾದರೂ ವಿಶೇಷ ಸೇವೆ ಅಥವಾ ಸಹಾಯ ಬೇಕೇ ಎಂದು ಕೇಳಿದಳು. ಅದಕ್ಕೆ ಅವನು ಹೌದೆಂದು ತಲೆಯಾಡಿಸಿದನು. ಆಗ ಮಾಯಾ, ನೀವು ಇಲ್ಲಿಗಿಂತ ನನ್ನ ಮನೆಗೆ ಬರುವುದು ಸೂಕ್ತ. ನನ್ನ ಪತಿ ಆಕಾಶ್ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ. ಅವರು ಹಿಂತಿರುಗಲು ಇನ್ನೂ 20 ದಿನಗಳು ಬೇಕು. ಅಲ್ಲಿಯವರೆಗೆ ನಾನು ನಿಮ್ಮೊಂದಿಗೆ ಸಮಯ ಕಳೆಯಲು ಬಯಸುತ್ತೇನೆ ಎಂದು ತನ್ನ ಫೋನ್ ನಂಬರ್ ನೀಡಿದಳು. ಅವಳು ರಾತ್ರಿ 9 ಗಂಟೆಗೆ ಕೆಲಸ ಮುಗಿಸಿ ಮನೆಗೆ ತಲುಪಿದಳು. ಲಿಯೋ ಕೂಡ ಅವಳನ್ನು ಭೇಟಿಯಾಗಲು ಕಾತುರದಿಂದ ಬಂದನು. ಆ ರಾತ್ರಿ ಅವರಿಬ್ಬರ ನಡುವೆ ದೈಹಿಕ ಮತ್ತು ಭಾವನಾತ್ಮಕ ಸಂಬಂಧದ ಆಟ ಪ್ರಾರಂಭವಾಯಿತು. ಮಾಯಾ ತನ್ನ ಜೀವನದಲ್ಲಿ ಎಂದಿಗೂ ಕಾಣದ ಸಂತೋಷವನ್ನು ಅಂದು ಅನುಭವಿಸಿದಳು. ಮಹಾರಾಷ್ಟ್ರದ ನಗರವೊಂದರಲ್ಲಿ ವಾಸವಿದ್ದ ಮಾಯಾ ನೋಡುವುದಕ್ಕೆ ದೇವತೆಯಂತೆ ಇದ್ದಳು. ಅವಳು ಆಕಾಶ್ ಎಂಬುವವನನ್ನು ಪ್ರೀತಿಸಿ ಮದುವೆಯಾಗಿದ್ದಳು. ಮದುವೆಯಾಗಿ 5 ವರ್ಷಗಳಾದರೂ ಅವರಿಬ್ಬರ ನಡುವೆ ಮೊದಲಿನ ಪ್ರೀತಿ ಇರಲಿಲ್ಲ. ಆಕಾಶ್ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಹೆಚ್ಚಾಗಿ ವಿದೇಶ ಪ್ರವಾಸದಲ್ಲೇ ಇರುತ್ತಿದ್ದನು. ಮನೆಯ ಮೌನ ಮತ್ತು ಮಕ್ಕಳಿಲ್ಲದ ಕೊರಗು ಮಾಯಾಳನ್ನು ಹತಾಶೆಗೊಳಿಸಿತ್ತು. ಈ ಬಾರಿ ಆಕಾಶ್ 2 ತಿಂಗಳಿನಿಂದ ಹೊರಗಿದ್ದನು. ಮಾಯಾ ಸುಳ್ಳು ಹೇಳಿ ಮಸಾಜ್ ಪಾರ್ಲರ್ ಕೆಲಸಕ್ಕೆ ಸೇರಿಕೊಂಡಿದ್ದಳು. ನಗರದ ಐಷಾರಾಮಿ ಜೀವನ ನಡೆಸಲು ಮತ್ತು ತನ್ನ ಒಂಟಿತನ ಹೋಗಲಾಡಿಸಲು ಅವಳು ಈ ದಾರಿ ಆಯ್ದುಕೊಂಡಿದ್ದಳು. ಲಿಯೋ ಸುಮಾರು 40 ವರ್ಷದ ವ್ಯಕ್ತಿಯಾಗಿದ್ದು ಸೌಮ್ಯ ಸ್ವಭಾವದವನಾಗಿದ್ದನು. ಪಾರ್ಲರ್ನಲ್ಲಿ ಮಾಯಾಳ ಸೌಂದರ್ಯಕ್ಕೆ ಅವನು ಮರುಳಾಗಿದ್ದನು. ಅವಳು ಕೆಲಸದ ನಿಮಿತ್ತ ಅವನ ಬೆನ್ನಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುವಾಗ ಇಬ್ಬರ ನಡುವೆ ಕೇವಲ ದೈಹಿಕ ಆಕರ್ಷಣೆಯಲ್ಲದೆ ಒಂದು ವಿಚಿತ್ರ ಭಾವನಾತ್ಮಕ ಸೆಳೆತ ಉಂಟಾಯಿತು. ಮಾಯಾ ತನ್ನ ಮನದ ಆಸೆಯನ್ನು ವ್ಯಕ್ತಪಡಿಸಿದಾಗ ಲಿಯೋ ಕೂಡ ಒಪ್ಪಿಕೊಂಡನು. ಅಂದು ರಾತ್ರಿ ಕೆಂಪು ಉಡುಪಿನಲ್ಲಿ ಮಾಯಾ ಸ್ವರ್ಗದ ಅಪ್ಸರೆಯಂತೆ ಸಿದ್ಧವಾಗಿದ್ದಳು. ಲಿಯೋ ಬಂದ ಮೇಲೆ ಇಬ್ಬರೂ ಮದ್ಯಪಾನ ಮಾಡುತ್ತಾ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹಂಚಿಕೊಂಡರು. ಮಾಯಾ ತನ್ನ ಒಂಟಿತನವನ್ನು ಹೇಳಿಕೊಂಡು ಅವನ ಎದೆಯ ಮೇಲೆ ಅತ್ತಳು. ಆ ರಾತ್ರಿ ಅವರ ನಡುವೆ ಪ್ರಣಯದ ಕ್ಷಣಗಳು ಸಂಭವಿಸಿದವು. ಲಿಯೋನ ಬಲಿಷ್ಠ ಅಪ್ಪುಗೆಯಲ್ಲಿ ಮಾಯಾ ಜಗತ್ತನ್ನೇ ಮರೆತಳು. ಮೊದಲ ಬಾರಿ ಸ್ವಲ್ಪ ಕಷ್ಟವಾದರೂ ನಂತರ ಅದು ಅವಳಿಗೆ ಪರಮಾನಂದವನ್ನು ನೀಡಿತು. ಮರುದಿನ ಬೆಳಿಗ್ಗೆ ಲಿಯೋ ಅವಳ ಹಣೆಗೆ ಮುತ್ತಿಟ್ಟು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದನು. ಲಿಯೋ ಇನ್ನೂ 3 ದಿನ ಭಾರತದಲ್ಲಿ ಇರುವುದಾಗಿ ಹೇಳಿದಾಗ ಮಾಯಾ ಕೆಲಸಕ್ಕೆ ರಜೆ ಹಾಕಿ ಅವನೊಂದಿಗೆ ಕಳೆದಳು. ಅವರಿಬ್ಬರೂ ಸಮುದ್ರ ತೀರದಲ್ಲಿ ನಡೆದಾಡಿದರು. ಒಟ್ಟಿಗೆ ಅಡುಗೆ ಮಾಡಿದರು. ಮಾಯಾಳಿಗೆ ಸೂರಜ್ಗಿಂತ ಲಿಯೋನೇ ಹೆಚ್ಚು ಹತ್ತಿರವೆನಿಸಿದನು. ಅವಳು ಅವನೊಂದಿಗೆ ವಿದೇಶಕ್ಕೆ ಹೋಗಲು ಬಯಸಿದಳು. ಆದರೆ ಲಿಯೋ ವಾಸ್ತವವನ್ನು ವಿವರಿಸಿದನು. ತನಗೂ ಕುಟುಂಬವಿದೆ, ನಿನಗೂ ಗಂಡನಿದ್ದಾನೆ. 2 ಕುಟುಂಬಗಳನ್ನು ಒಡೆಯುವುದು ಸರಿಯಲ್ಲ ಎಂದು ಹೇಳಿ ಅಲ್ಲಿಂದ ನಿರ್ಗಮಿಸಿದನು. ಮಾಯಾ ಬಹಳ ದಿನಗಳ ಕಾಲ ಅವನ ನೆನಪಿನಲ್ಲೇ ಮರುಗಿದಳು. ಸೂರಜ್ ಬಂದಾಗಲೂ ಅವಳು ಮೊದಲಿನಂತೆ ಇರಲಿಲ್ಲ. ಅವರಿಬ್ಬರ ರಹಸ್ಯ ಸಂಭಾಷಣೆ ಸಂದೇಶಗಳ ಮೂಲಕ ಮುಂದುವರೆಯಿತು. ಒಂದು ದಿನ ಲಿಯೋ ಮತ್ತೆ ನಗರಕ್ಕೆ ಬರುವುದಾಗಿ ತಿಳಿಸಿದಾಗ ಮಾಯಾಪತಿಗೆ ಸುಳ್ಳು ಹೇಳಿ ಹೋಟೆಲ್ನಲ್ಲಿ ಅವನನ್ನು ಭೇಟಿಯಾದಳು. ಆದರೆ ಅನುಮಾನಗೊಂಡ ಆಕಾಶ್ ಅವಳ ಮೊಬೈಲ್ ಲೊಕೇಶನ್ ಪತ್ತೆ ಹಚ್ಚಿ ಹೋಟೆಲ್ಗೆ ಪೊಲೀಸರೊಂದಿಗೆ ಬಂದನು. ಎಲ್ಲರ ಮುಂದೆ ಮಾಯಾ ಮತ್ತು ಲಿಯೋ ಸಿಕ್ಕಿಬಿದ್ದರು.
ಆಕಾಶ್ ಅವಮಾನದಿಂದ ಅವಳನ್ನು ತ್ಯಜಿಸಲು ನಿರ್ಧರಿಸಿದನು. ಈ ಸಂದರ್ಭದಲ್ಲಿ ಲಿಯೋ ಹಿಂದೆ ಸರಿಯಲಿಲ್ಲ. ಮಾಯಾಳ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಳ್ಳುವುದಾಗಿ ಪೊಲೀಸರ ಮುಂದೆ ಹೇಳಿ ಅವಳನ್ನು ಮದುವೆಯಾಗಲು ನಿರ್ಧರಿಸಿದನು. ಹೀಗೆ ಒಂದು ಹಳೆಯ ಸಂಬಂಧ ಮುರಿದು ಹೊಸ ಜೀವನ ಆರಂಭವಾಯಿತು. ಈ ಕಥೆಯು ಕೇವಲ ಮನರಂಜನೆ ಮತ್ತು ಸಾಮಾಜಿಕ ಜಾಗೃತಿಗಾಗಿ ಮಾತ್ರ. ಸಂಬಂಧಗಳ ಮೌಲ್ಯವನ್ನು ಅರಿಯುವುದು ಮುಖ್ಯ ಎಂಬುದು ಇದರ ಸಾರ. ನಿಮಗೆ ಈ ಕಥೆಯ ಬಗ್ಗೆ ಏನು ಅನ್ನಿಸುತ್ತದೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.